ಡಾರ್ಲಿಂಗ್ ಸಿಟಿ ಸಾವಿತ್ರ ಅವ್ರ ಸವಾಸ ಬೇಡ ಅಂತ ಬಡವ್ರ ಮನೇಲಿ ಹೆಣ್ ತರಬೇಕು ಅಂತಾರೆ. ಬಟ್ ಟ್ವಿಸ್ಟ್ ಏನಂತ ಹೇಳ್ತೀನಿ, ಈ ಸ್ಟೋರಿನ ಕೇಳಿ. ಹುಡುಗ ಗೌರ್ಮೆಂಟ್ ಜಾಬ್, ಹುಡುಗಿ PU ಮುಗ್ದಿದೆ, 19 ವರ್ಷ. ಹುಡುಗನ್ ಮನೇಲಿ ನೋಡಿ ಅರೇಂಜ್ ಮ್ಯಾರೇಜ್ ಮಾಡ್ತಾರೆ. ಆದ್ರೆ ಇವಾಗಿನ ಜನರೇಷನ್ ಅಲ್ಲಿ ವಧು ದಕ್ಷಿಣೆ ಕೊಡಬೇಕು. ಸೊ ಹುಡುಗ ಹುಡುಗಿ ಮನೆಗೆ 5 ಲಕ್ಷ ದುಡ್ಡು ಕೊಟ್ಟು ಅದ್ದೂರಿಯಾಗಿ ಊಟ ಹಾಕ್ಸಿ, DJ ಕರ್ಸಿ 5 ಲಕ್ಷ ದುಡ್ಡು ಕೊಟ್ಟು ಫೋಟೋ ಶೂಟ್ ಕೂಡ ಮಾಡಿಸಿ ಮದುವೆ ಮಾಡ್ಕೋತಾನೆ. ಬಟ್ ಮದುವೆ ಆದ 1 ವಾರಕ್ಕೆ ಹುಡುಗಿ ಬಂಡವಾಳ ಬಯಲಾಗುತ್ತೆ. ಸೊ ಹುಡುಗನ್ ಮನೆ ಕಡೆ ಚೆನ್ನಾಗಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೆ ಈ ಮನೇಲಿ ಇರೋಕ್ ಆಗ್ತಾ ಇಲ್ಲ, ಬೇರೆ ಇರೋಣ ಅಂತ ಹೇಳ್ತಾಳೆ. ಬಟ್ ಹುಡುಗ ಇಲ್ಲ ಅದೆಲ್ಲ ಬೇಡ, ಅಪ್ಪ ಅಮ್ಮನ್ ಜೊತೆಲೆ ಇರೋಣ ಅಂತ ಹೇಳಿದ್ದಕ್ಕೆ ಅತ್ತೆಗೆ ಊಟಕ್ಕೆ ವಿಷ ಹಾಕಿ ಸಾಯಿಸಕ್ ಟ್ರೈ ಮಾಡ್ತಾಳೆ. ಇದೆಲ್ಲ ಆದ್ಮೇಲೂ ಕೂಡ ನಾನ್ ಲೈಫ್ ನ ಇನ್ನ ಎಂಜಾಯ್ ಮಾಡ್ಬೇಕು, ನನಗೆ ಇವಾಗ್ಲೇ ಈ ಲೈಫ್ ಬೇಡ, ನಾವಿಬ್ರು ವಿಚ್ಛೇದನ ತಗೊಳ್ಳೋಣ, ನನಗೆ ಆಸ್ತಿಲಿ ಅರ್ಧ ಪಾಲ್ ಕೊಡಿ, ಇಲ್ಲ ಅಂದ್ರೆ 50 ಲಕ್ಷ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಅಲ್ಲ, ಗಂಡನ್ ಮನೇಲಿ ಮಹಾಲಕ್ಷ್ಮಿಯಾಗಿ ಇರ್ಬೇಕು ಅಂದ್ರೆ ಮೆಜೆಸ್ಟಿಕ್ ಸೂಳೆ ಅಲ್ಲ, ಮಲ್ಲಿಗೆ ಹೂವಾಗಿರ್ಬೇಕು. ಯಾಕಂದ್ರೆ ತಾನ್ ಸತ್ರು ತನ್ ಸುಗಂಧ ಸಾಯಲ್ಲ. ಡಾರ್ಲಿಂಗ್ಸ್, ಅದೇನೋ ಹೇಳ್ತಾರಲ್ಲ, ಸುಂದರ ಶರೀರದೊಳಗಿನ ಕೆಟ್ಟ ಮನಸ್ಸು ಬಂಗಾರದ ಪಾತ್ರೆಯಲ್ಲಿರುವ ಹಳಸಿದ ಅನ್ನದಂತೆ. 2025 ಹೋಯ್ತು, 26ರಲ್ಲಿ ಒಳ್ಳೆ ಹುಡುಗಿರ್ ಸಿಗ್ತಾರೆ ಅನ್ಕೊಂಡಿದ್ಯಾ? ಚೇಂಜ್ ಆಗಿರೋದು ಜಸ್ಟ್ ಕ್ಯಾಲೆಂಡರ್ ಅಷ್ಟೇ, ಕ್ಯಾರೆಕ್ಟರ್ ಗಳಲ್ಲ. ನೆವರ್ ಶೋ ಯುವರ್ ಲವ್ ಅಂಟಿಲ್ ಯು ಸಿ ಲಾಯಲಿಟಿ. ಐ ರಿಪೀಟ್, ನೆವರ್.